ಮೇಷರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ನೋಡೋದಾದರೆ ನೋಡಿ, ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ನೀವು ನಿಮ್ಮ ಕೆಲಸದಲ್ಲಿ ಪೂರ್ಣ ಪ್ರಯತ್ನ ಮಾಡ್ತಾ ಇರಬಹುದು. ಆದರೆ ಮಾಡಿದಂಥ ಕಠಿಣ ಪರಿಶ್ರಮಕ್ಕೆ ಅಗತ್ಯವಾದಂತಹ ಮನ್ನಣೆ ನಿಮಗೆ ಸಿಗದೇ ಇರಬಹುದು ಜೂನ್ನಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಬೇಕಾಗತ್ತೆ. ಆದರೆ ಮಾಡಿದ ಪರಿಶ್ರಮಕ್ಕೆ ನಿಮಗೆ ಮನ್ನಣೆ ಸಿಗದೇ ಇರಬಹುದು. ಇದು ನಿಮಗೆ ಬಹಳಷ್ಟು ಒತ್ತಡ ಮತ್ತು ಚಿಂತೆಯನ್ನು ಉಂಟು ಮಾಡುತ್ತೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೀವು ಅಧ್ಯಯನದಲ್ಲಿ ಮಧ್ಯಮ ಪ್ರಯೋಜನಗಳನ್ನು ಪಡಿತೀರಿ. ಶನಿಯು ನಿಮ್ಮ ಚಂದ್ರ ರಾಶಿಯಿಂದ 12ನೇ ಮನೆಯಲ್ಲಿರ್ತಾನೆ. ಇದರಿಂದಾಗಿ ಅಧ್ಯಯನದಲ್ಲಿ ಪೂರ್ಣ ಯಶಸ್ಸನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯ ಆಗದಿರಬಹುದು. ಮತ್ತು ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೆ ನೀವು ಅಧ್ಯಯನಕ್ಕೆ ಹೆಚ್ಚಿನ ಗಮನವನ್ನು ಅಂದರೆ ಹೆಚ್ಚಿನ ಪರಿಶ್ರಮ ಹಾಕಬೇಕಾಗತ್ತೆ. 3ನೇ ಮನೆಯಲ್ಲಿ ಗುರುವಿನ ಸ್ಥಾನದಿಂದಾಗಿ ನೀವು ಕುಟುಂಬ ಸದಸ್ಯರು ಮತ್ತು ಪ್ರೀತಿಪಾತ್ರರೊಂದಿಗೆ ಸಂವಹನ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. 11ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ ವೈವಾಹಿಕ ಜೀವನದಲ್ಲಿ ಪ್ರೀತಿಯನ್ನು ಉತ್ತೇಜಿಸುತ್ತೆ. ಆದರೆ 5ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿ ಅನ್ನುವಂಥದ್ದು ಮೇಷರಾಶಿಯವರಿಗೆ ನಿಮ್ಮ ಪ್ರೇಮ ಜೀವನದಲ್ಲಿ ವಿವಾದಕ್ಕೆ ಕಾರಣ ಆಗಬಹುದು. ಅಂದರೆ ಸ್ವಲ್ಪ ವಾದ ವಿವಾದಗಳು ಕಂಡುಬರಬಹುದು ಮನೆಯಲ್ಲಿ, ಅಂದರೆ ಸಂಸಾರದಲ್ಲಿ. ಈ ತಿಂಗಳು ನಿಮಗೆ ಲಾಭದಾಯಕವಾಗಿಲ್ಲದಿರಬಹುದು. ಯಾಕೆಂದರೆ ಶುಭಗ್ರಹ ಗುರು 3ನೇ ಮನೆಯಲ್ಲಿ ವಾಸಿಸ್ತಾನೆ ಮತ್ತು ನಿಮ್ಮ ಹಣವನ್ನು ಬರಿದಾಗಿಸಬಹುದು, ಅಂದರೆ ಖರ್ಚು ಜಾಸ್ತಿ ಮಾಡಬಹುದು. ರಾಶಾಧಿಪತಿ ಮಂಗಳ ಈ ತಿಂಗಳು ಮೊದಲ ಮತ್ತು 2ನೇ ಮನೆಯಲ್ಲಿರ್ತಾನೆ. ಇದರಿಂದಾಗಿ ನೀವು ಗಂಟಲು ಶೀತಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ಮೇಷರಾಶಿಯವರಿಗೆ ಜೂನ್ನಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ನೀವು ವಹಿಸ್ಕೋಬೇಕಾಗತ್ತೆ. ಹಾಗೆ ನೋಡಿ, ಆರೋಗ್ಯ ಸಮಸ್ಯೆಗಳು, ಕೋಪದ ಮೇಲೆ ನೀವು ನಿಯಂತ್ರಣವನ್ನು ಹೇರಬೇಕಾಗತ್ತೆ. ಮತ್ತು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ನೋಡೋದಾದರೆ ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗೆ ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳಿಂದ ಉತ್ತಮ ಆದಾಯ ಇರುತ್ತೆ, ಲಾಭ ಕೂಡ ಸಿಗುತ್ತೆ. ಮತ್ತು ಆರ್ಥಿಕವಾಗಿ ಈ ತಿಂಗಳು ನಿಮ್ಗೆ ಅನುಕೂಲಕರವಾಗಿರುತ್ತೆ ಮೇಷರಾಶಿಯವರಿಗೆ ಈ ಒಂದು ಜೂನ್ ತಿಂಗಳನ್ನುವಂಥದ್ದು. ಮತ್ತು ಹಳೆಯ ಹೂಡಿಕೆಗಳೇನಾದರೂ ಇದ್ದರೆ ಅದರಿಂದ ಲಾಭ ಖಂಡಿತವಾಗ್ಲೂ ಸಿಗತ್ತೆ. ಆದರೂ ಕೂಡ ಅನಗತ್ಯ ಖರ್ಚುಗಳನ್ನು ನೀವು ನಿಯಂತ್ರಿಸಬೇಕಾಗತ್ತೆ. ಸ್ವಲ್ಪ ಖರ್ಚು ಜಾಸ್ತಿ ಕಾಣಿಸ್ತಾ ಇದೆ. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ಪ್ರೇಮಿಗಳಿಗೆ ಮತ್ತು ದಾಂಪತ್ಯದಲ್ಲಿ ಒಂದಷ್ಟು ಮಾತಿನ ಚಕಮಕಿ ಬಿಟ್ಟರೆ ಮತ್ತೆಲ್ಲ ಚೆನ್ನಾಗಿದೆ. ಆರೋಗ್ಯ ವಿಚಾರಕ್ಕೆ ನೋಡೋದಾದರೆ ನಾನು ಈಗಾಗಲೇ ಹೇಳಿದ ಹಾಗೆ ಸ್ವಲ್ಪ ಒತ್ತಡಕ್ಕೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಒತ್ತಡ ಆಗುವಂಥದ್ದು ಅಥವಾ ಹೊಟ್ಟೆ ಕಣ್ಣಿನ ಭಾಗದಲ್ಲಿ ಸಮಸ್ಯೆ ಉಂಟಾಗುವಂಥದ್ದು, ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನೀವು ಸರಿಯಾದ ಕ್ರಮವನ್ನು ತೆಗೆದುಕೊಂಡ್ರೆ, ಅಂದರೆ ಯೋಗ ಧ್ಯಾನ ಮಾಡೋದ್ರಿಂದ ನೀವು ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.